ಆಗಸ್ಟ್ 8ನೇ ತಾರೀಕು ಉತ್ತರಾಖಂಡದ ಹಲ್ದಾನಿಯ ರಾಮಲೀಲಾ ಮೈದಾನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಅಲ್ಲಿನ ಜನರನ್ನು ಉದ್ದೇಶಿಸಿ ರಾಜ್ಯಸಭಾ ವಿರೋಧ ಪಕ್ಷದ ನಾಯಕರಾದ ಮಲ್ಲಿಕಾರ್ಜುನ ಖರ್ಗೆ ಅವರು ಭಾಷಣ ಮಾಡಿದ್ದ ಸ್ಥಳವನ್ನು ಮನುವಾದಿಗಳು ಶುಚಿಗೊಳಿಸಿ ಹೋಮ ಹವನಗಳನ್ನು ಮಾಡಿ ಜಾತಿ ಹಿನ್ನೆಲೆಯಲ್ಲಿ ಅಸ್ಪೃಶ್ಯತೆ ಆಚರಣೆ ಮಾಡುವುದರ ಮೂಲಕ ರಾಷ್ಟ್ರೀಯ ಧೀಮಂತ ನಾಯಕರನ್ನು ಅವಮಾನಿಸಲಾಗಿದೆ ಎಂದು ಆಗ್ರಹಿಸಿ ಬಳ್ಳಾರಿಯಲ್ಲಿ ಡಿಜಿ ಸಾಗರ್ ಬಣದ ಡಿಎಸ್ಎಸ್ ವತಿಯಿಂದ ಬೃಹತ್ ಪ್ರತಿಭಟನೆ ನಡೆಸಿದ್ದಾರೆ. ಈ ಕೃತ್ಯದ ಹಿಂದೆ ಯಾರಿದ್ದಾರೆ, ಅವರ ವಿರುದ್ಧ ದೇಶದ್ರೋಹಿ ಮತ್ತು 1989 ಅಟ್ರಾಸಿಟಿ ಕಾಯ್ದೆ ಹಾಗೂ ಅಸ್ಪೃಶ್ಯತೆ ಆಚರಣೆ ವಿರೋಧಿ ಕಾಯ್ದೆ ಅಡಿಯಲ್ಲಿ ಪ್ರಕರಣ ದಾಖಲಿಸಿ ಬಂಧಿಸಬೇಕು. ಇಲ್ಲವಾದಲ್ಲಿ ಮುಂದಿನ ದಿನಮಾನಗಳಲ್ಲಿ ರಾಜ್ಯ ಮತ್ತು ದೇಶದಾದ್ಯಂತ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯು ಉಗ್ರ ಹೋರಾಟಕ್ಕೆ ಅಣಿಯಾಗಬೇಕಾಗುತ್ತದೆ ಎಂದು ಪ್ರತಿಭಟನಾಕಾರರು ತೀವ್ರವಾಗಿ ಖಂಡಿಸಿ ಸರ್ಕಾರವನ್ನು ಎಚ್ಚರಿಸಿ ಮನವಿ ಸಲ್ಲಿಸಿದ್ದಾರೆ. ಈ ಸಂದರ್ಭದಲ್ಲಿ ಡಿಎಸ್ಎಸ್ ರಾಜ್ಯ ಮುಖಂಡರಾದ ಎ ಮಾನಯ್ಯರವರು ಮತ್ತು ರಮೇಶ್ ಬಿಸಲಹಳ್ಳಿ, ಟಿಎಂ ಯರುಸ್ವಾಮಿ, ಉಲಗಪ್ಪ ಬೆಳಗಲ್ಲು, ಮಹೇಶ್ ಇಂದ್ರನಗರ, ಗಂಗಾಧರ ವೇಣುವೀರಾಪುರ, ದುರ್ಗಪ್ಪ ವಕೀಲರು, ಜಿ ಬಪ್ಪಾಪತಿ ಹಾಗೂ ಜಿಲ್ಲಾ ಸಂಘಟನಾ ಸಂಚಾಲಕರುಗಳಾದ ಎಚ್ ಶಂಕರ್ ಬಾಪೂಜಿನಗರ, ಭೀಮಶಂಕರ್ ಮತ್ತು ದೇವದಾಸ ತಾರನಗರ ಹಾಗೂ ಎಚ್ ಆಂಜನೇಯ ಮತ್ತು ಜಿಲ್ಲಾ ಕಾರ್ಯಕಾರಿ ಸಮಿತಿ ಸದಸ್ಯರುಗಳು ಹಾಗೂ ತಾಲೂಕು ಸಂಚಾಲಕರುಗಳಾದ ಎಚ್ ಮಲ್ಲಪ್ಪ ಬಳ್ಳಾರಿ, ದೊಡ್ಡಬಸಪ್ಪ ಸಿರುಗುಪ್ಪ, ಬಸವರಾಜ್ ಮತ್ತು ಮಾರಪ್ಪ ಕುರುಗೋಡು, ರಾಮಯ್ಯ ಕಂಪ್ಲಿ ಮತ್ತು ನೂರಾರು ಕಾರ್ಯಕರ್ತರು ಉಪಸ್ಥಿತರಿದ್ದರು. ವರದಿಗಾರರು ಮಲ್ಲಿಕಾರ್ಜುನ ಹರಿವಾಣ. ಇದು ಗರುಡ ನ್ಯೂಸ್ ಕರ್ನಾಟಕ. ನಾನು ಮಲ್ಲೇಶ್ ಕಮತೂರು. ಕೇಂದ್ರ ಸಚಿವರಿಗೆ ಧಿಕ್ಕಾರ, ರಾಜ್ಯವಾದಿ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ, ದಲಿತ ವಿರೋಧಿ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ. ಶ್ರೀಮಂತ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಅವರು ಭಾಷಣ ಮಾಡಿದ ಸ್ಥಳವನ್ನು ಅಸ್ಪೃಶ್ಯತೆ ಆಚರಿಸಿದ ಜಾತಿವಾದಿಗಳ ಕೃತ್ಯ ಖಂಡಿಸಿ ಇವತ್ತು ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಡಿಜಿ ಸಾಹೇಬರ ನೇತೃತ್ವದಲ್ಲಿ, ವಿಶೇಷವಾಗಿ ನಮ್ಮ ಜಿಲ್ಲೆಯಲ್ಲಿ ಮಾನಯ್ಯನವರ ನೇತೃತ್ವದಲ್ಲಿ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆಯನ್ನು ಇವತ್ತು ಕರ್ನಾಟಕ ರಾಜ್ಯ ಜನಸಂಘ ಸಮಿತಿ ಇವತ್ತು ಹಮ್ಮಿಕೊಳ್ಳಲಾಗಿದೆ. ರಾಜ್ಯಸಭಾ ವಿರೋಧ ಪಕ್ಷದ ಧೀಮಂತ ನಾಯಕ ಮಾನ್ಯ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿಯ ಅಧ್ಯಕ್ಷರು, ದೀನ ದಲಿತರ ಶೋಷಿತರ ನೇತಾರರು ಆಗಿರ್ತಕ್ಕಂಥ ಸನ್ಮಾನ್ಯ ಖರ್ಗೆಜಿ ಅವರಿಗೆ ಜಾರ್ಖಂಡ್ನಲ್ಲಿ ಆಗಿರ್ತಕ್ಕಂಥ ಏನು ಇವತ್ತಿನ ಒಂದು ಏನು ಅನ್ಯಾಯ ಆಗಿತ್ತಲ್ಲ, ಇದು ಇಂತಹ ಅವಮಾನವನ್ನು ಪದೇ ಪದೇ ನಮ್ಮನ್ನು ಆಡ್ತಕ್ಕಂಥ ಕೇಂದ್ರದಲ್ಲಿರ್ತಕ್ಕಂಥ ಮನುವಾದಿ ಸರ್ಕಾರಗಳು, ಕೋಮುವಾದಿ ಸರ್ಕಾರಗಳು ಮಾಡ್ತಾ ಬರ್ತಾ ಇದ್ದಾವೆ. ಒಬ್ಬ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಚೇರ್ಮನ್ರೇ ಈ ಥರ ಆದರೆ ಜನಸಾಮಾನ್ಯರ ಪಾಡೇನು? ಸೊ ಹಾಗಾಗಿ ಇವತ್ತಿನ ದಿನ ಒಂದು ಮಾನಯ್ಯನವರ ನೇತೃತ್ವದಲ್ಲಿ ಮತ್ತು ಡಿಜಿ ಸಾರ್ ಅವರ ಒಂದು ನೇತೃತ್ವದಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಜಿಲ್ಲೆಯಾದ್ಯಂತ ಈ ಒಂದು ಕಣಗೋರ ಇದನ್ನು ಖಂಡಿಸಿ ಇವತ್ತೇನು ಬಾಬಾ ಸಾಹೇಬರು ಕನಸು ಏನಿದಾವಲ್ಲ, ಆಶಯಗಳಿದಾವಲ್ಲ, ಆ ಆಶಯಗಳನ್ನು ತೆಗೆದುಕೊಂಡು ಹೋಗ್ತಕ್ಕಂಥ ಧೀಮಂತ ವ್ಯಕ್ತಿ ಇವತ್ತು ಮಲ್ಲಿಕಾರ್ಜುನ ಸಾಹೇಬರು ಅಂದರೆ ತಪ್ಪಾಗಲಿಕ್ಕಿಲ್ಲ. ಇವತ್ತು ನಮಗಿರೋದ ಏಕೈಕ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಆಗಿರ್ಬೋದು, ಆಮೇಲೆ ಭಾರತದಲ್ಲಿ ಸೆಕೆಂಡ್ ಅಂಬೇಡ್ಕರ್ ಅಂತಕ್ಕಂಥ ಒಂದು ಏನು ತೀರ್ಪನ್ನ ಮತ್ತು ಅವ್ರುಗಳೇ ಈ ಸಭಾ ಮುಖಾಂತರ ತಮ್ಮಲ್ಲಿ ನಮ್ಮ ಮನವಿ ಮಾಡ್ತಾ ನನ್ನ ಮಾತು ಮುಗಿಸ್ತಾರೆ. ಇವರು ಸ್ವಚ್ಛ ಮಾಡುವುದಕ್ಕೆ ಈ ದೇಶಾದ್ಯಂತ ಕಾಂಗ್ರೆಸ್ ಪಕ್ಷ ಹಾಗೂ ದಲಿತರ ಹಿಂದುಳಿದವರು ಎಲ್ಲರಿಗೂ ಅವಮರ್ಯಾದೆ ಆದಂಗ ಈ ಒಂದು ಘಟನೆಯನ್ನು ತೀವ್ರವಾಗಿ ನಾವೆಲ್ಲರೂ ಖಂಡಿಸಬೇಕು. ಇದನ್ನ ಇನ್ನೂ ಉಗ್ರ ರೂಪದಲ್ಲಿ ಹೋರಾಟ ಮಾಡಬೇಕಂತ ಕೇಳ್ಕೊಂತೀನಿ. ರಾಷ್ಟ್ರ ನಾಯಕರಾಗಿರ್ತಕ್ಕಂಥ ಶ್ರೀ ಮಲ್ಲಿಕಾರ್ಜುನ ಸಾಹೇಬರಾಗಿರ್ತಕ್ಕಂಥ ಅವಮಾನ ಕೃತ್ಯವನ್ನು ಖಂಡಿಸ್ತಾ ಇದ್ದೀವಿ. ಇತ್ತೀಚೆಗೆ ನಮ್ಮ ಭಾರತ ದೇಶದಲ್ಲಿ ದಲಿತರ ಮೇಲೆ, ಶೋಷಿತರ ಮೇಲೆ, ಅಲ್ಪಸಂಖ್ಯಾತರ ಮೇಲೆ, ಆದಿವಾಸಿಗಳ ಮೇಲೆ ಇಂಥ ಕೃತ್ಯಗಳು ಭಾಳ ನಡೀತಾ ಇದ್ದಾವೆ. ಮೊನ್ನೆ ಉತ್ತರಾಖಂಡದಲ್ಲಿರ್ತಕ್ಕಂಥ ಒಂದು ಅಧಿಕೃತ ಕಾರ್ಯಕ್ರಮ ಹೋಗಿರ್ತಕ್ಕಂಥ ನಮ್ಮ ಮಲ್ಲಿಕಾರ್ಜುನ ಸಾಹೇಬ್ರವರು ಹೋಗಿ ಬಂದಾದ ಮೇಲೆ ನಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಈಗಲೂ ನಾವು ವಿಜ್ಞಾನ ಯುಗದಲ್ಲಿ ಇದ್ದರೂ ಸಹ ಇಂಥ ಒಂದು ಅಸ್ಪೃಶ್ಯತೆ ನಮ್ಮ ಮೇಲೆ ನಡೀತಕ್ಕಂಥದ್ದು ನೋಡ್ತಾ ಇದ್ರೆ ತುಂಬ ರಕ್ತ ದರಿದ್ರವಾದ ಘಟನೆಗಳು ಈಗಲೂ ನಮ್ಮ ಮೇಲೆ ನಡೀತಾ ಇದ್ದೇವೆ. ಎಲ್ಲವರಿಗೂ ಇಂಥ ಒಂದು ಅಜ್ಞಾನವನ್ನು ಇಟ್ಕೊಂಡು ಇವತ್ತೇನು 140 ಕೋಟಿಗಳಾಗಿರ್ತಕ್ಕಂಥ ಅನ್ಯಾಯ ಹೇಳಬೇಕಾಗ್ತದೆ. ಇವತ್ತೇನು ರಾಜ್ಯಸಭೆಯಲ್ಲಿರ್ಬೋದು, ಲೋಕಸಭೆಯಲ್ಲಿರ್ಬೋದು ಮತ್ತು
50 ವರ್ಷ ಸುದೀರ್ಘವಾದ ಒಂದು ರಾಜಕೀಯ ಜೀವನ ನೋಡಿರ್ತಕ್ಕಂಥ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ ಅವರು ಇತ್ತೀಚೆಗೆ ಅವರು ಮಾಡ್ತಕ್ಕಂಥ ಒಂದು ಪ್ರತಿಪಾದನೆಗಳಿರ್ಬೋದು, ಸಿದ್ಧಾಂತಗಳಿರ್ಬೋದು, ವಿಚಾರಗಳು ಇವತ್ತು ಬಿಜೆಪಿಗಾಗಲಿ RSSಗಾಗಲಿ ಅವರ ಅಂಗ ಪರಿವಾರ ಮತ್ತು ಸಂಘ ಪರಿವಾರಿಗೆ ಇವತ್ತು ತಡ್ಕೊಳ್ಳೋಕ್ಕಾಗ್ತಾ ಇಲ್ಲ. ಇವತ್ತೇನು ರಾಜ್ಯಸಭೆಯಲ್ಲಿ ಆಗಿರ್ಬೋದು, ಲೋಕಸಭೆಯಲ್ಲಿ ಇವತ್ತೇನು ನಮ್ಮ ಕಾಂಗ್ರೆಸ್ ಮೇಲೆ ಇರ್ಬೋದು ಅಥವಾ ದಲಿತರ ಮೇಲೆ ಇರ್ಬೋದು, ಬೇರೆ ಬೇರೆ ಕೃತ್ಯ ಇಟ್ಕೊಂಡು ಇವತ್ತು ಅವರು ಮಾಡ್ತಕ್ಕಂಥ ಒಂದು ಅರಾಚಕವನ್ನು ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಇವತ್ತು ಅದನ್ನ ದೇಶದ ಜನತೆ ಮೇಲೆ ತಡೆದ ಕೆಲಸ ಮಾಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಇವತ್ತು ನಮ್ಮ ಪ್ರಿಯಾಂಕಾ ಖರ್ಗೆ ಅವರು ಕೂಡ ಇವತ್ತು 3 ವರ್ಷದ ಸಂಘಟನೆ ಆಗಿರ್ತಕ್ಕಂಥ ಈ RSS ಇವತ್ತು ಪ್ರತಿಯೊಂದು ಅದರ ಒಂದು ನ್ಯೂನತೆಗಳನ್ನು, ಶೋಷಣೆಗಳ ಅವರ ಕರ್ಮಕಾಂಡವನ್ನು ಬಿಚ್ಚಿರ್ತಕ್ಕಂಥ ಕೆಲಸ ನಮ್ಮ ಪ್ರಿಯಾಂಕಾ ಖರ್ಗೆ ಅವರು ಮಾಡ್ತಾ ಇದ್ದಾರೆ. ಜೈ ಜೈ ಭೀಮ್. ಇವರಿಗೆ ಸನ್ಮಾನ್ಯ ನರೇಂದ್ರ ಮೋದಿಜಿ, ಮಾನ್ಯ ಪ್ರಧಾನಮಂತ್ರಿಗಳು, ಕೇಂದ್ರ ಸರ್ಕಾರ ನವದೆಹಲಿ, ಮಾನ್ಯ ಬಳ್ಳಾರಿ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯರೇ, ಜಾತಿ ಅಸಮಾನತೆಯ ಅವಮಾನೀಯ ವ್ಯವಸ್ಥೆಗೆ ಬಲಿಯಾದ ಅಸಮಾನವನ್ನು ಹಲವಾರು ಶತಮಾನಗಳನ್ನು ಪ್ರಾಣಿಗಳಿಗಿಂತ ಕಡೆಯಾಗಿ ಶೋಷಿತ ಸಮುದಾಯ ಅಲ್ಲದೆ ಶತಮಾನಗಳಿಂದ ಅಕ್ಷರ ಜ್ಞಾನದಿಂದ ಈ ಜಾತಿವಾದಿ ಸಮಾಜ ಈ ವ್ಯವಸ್ಥೆಯ ಮನಸ್ಥಿತಿಗೆ ಕಾರಣದಿಂದಾಗಿ ಅಸ್ಪೃಶ್ಯತೆಯನ್ನು ಅನುಭವಿಸುತ್ತಾ ಬಂದಿತ್ತು. ಇದನ್ನು ಅರಿತು ಅಂಬೇಡ್ಕರ್ ಅವರು 1927ರಲ್ಲಿ ಚೌಡಾರ ಕೆರೆಯನ್ನು ನೀರನ್ನು ಕುಡಿದಾಗ ಅಲ್ಲಿನ ಬ್ರಾಹ್ಮಣರು ಮತ್ತು ಮೇಲ್ಜಾತಿ ಹಿಂದೂಗಳು ಹಸುವಿನ ಮೂತ್ರ ಮತ್ತು ಸಗಣಿ ಹಾಕಿ ವೇದ ಮೂತ್ರಗಳನ್ನು ಪಠಿಸಿ ಕೆರೆಯ ನೀರನ್ನು ಶುದ್ಧಿಗೊಳಿಸಿದರು. ಇಂಥ ಸಾಗಿಸಿದ ಶೋಷಿತ ಅನಿಷ್ಟ ಪದ್ಧತಿಯ ಆಚರಣೆಯನ್ನು ವಿರೋಧಿಸಿದರು. ಉತ್ತರಾಖಂಡದಲ್ಲಿ ಭಾಷಣ ಮಾಡಿರ್ತಕ್ಕಂಥ ಸ್ಥಳವನ್ನು ಮನುವಾದಿಗಳು ಸ್ವಚ್ಛ ಮಾಡಿ ಹೋಮ ಹವನ ಮಾಡಿ ನೋಡಿದ್ರಿನ ಇಡೀ ದೇಶದಲ್ಲಿರ್ತಕ್ಕಂಥ ಶೋಷಿತ ಸಮುದಾಯಗಳಿಗೆ ಮಾಡಿರ್ತಕ್ಕಂಥ ಒಂದು ಅಸ್ಪೃಶ್ಯತೆ ಆಚರಣೆ ಅಂತ ಅನಿಸುತ್ತೆ. ಅದಕ್ಕಾಗಿ ಯಾವ ಒಂದು ಹಿಂದೂ ಪರ ಸಂಘಟನೆಗಳು ಯಾರೇ ಆಗಿರಲಿ ಆ ಒಂದು ಕಿಡಿಗೇಡಿಗಳನ್ನು ಬಂಧಿಸ್ತಕ್ಕಂಥ ಕೆಲಸ ಇವತ್ತು ಅಲ್ಲಿನ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಮಾಡುವುದು. ಇಂಥ ಘಟನೆಗಳು ನಡೆದಂತೆ ಕೇಂದ್ರ ಸರ್ಕಾರ ಕ್ರಮ ವಹಿಸಬೇಕು. ಯಾಕಂತಂದ್ರೆ ಮನುಸ್ಮೃತಿ ಜಾರಿಗೆ ತರಬೇಕಂತೇಳಿ ಇದೇನು BJP ಮತ್ತು RSSನವರು ಮಾಡ್ತಾ ಇದ್ದಾರಂದರೆ ಯಾವತ್ತೂ ಅವರು ಶೋಷಿತ ಸಮುದಾಯಗಳ ವಿರುದ್ಧ ಮತ್ತು ಮಹಿಳೆಯರ ವಿರುದ್ಧ, ಕಾರ್ಮಿಕರ ವಿರುದ್ಧ ಅವರೇನು ಒಂದೇ ಒಂದು ಅಜೆಂಡಾ ಮನುಸ್ಮೃತಿ ಜಾರಿ ತರಬೇಕಂತೇಳಿ ಏನು ಹೊಂಟಾರ ಇವತ್ತು ದೇಶದಲ್ಲಿ, ಅದನ್ನು ನಾವು ಇಡೀ ಪ್ರಗತಿಪರರು ಶೋಷಿತರೆಲ್ಲರೂ ಅದನ್ನು ಖಂಡಿಸ್ತಾ ಇದ್ದೀವಿ. ಈ ಕೃತ್ಯವನ್ನು ಖಂಡಿಸಿ ಇವತ್ತು ರಾಜ್ಯಾದ್ಯಂತ ಡಾಕ್ಟರ್ DG ಸಾಗರ್ ಅವರ ನೇತೃತ್ವದಲ್ಲಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನಾ ಮೆರವಣಿಗೆ ಮಾಡಿ, ಅದೇ ರೀತಿ ನಾವು ಬಳ್ಳಾರಿ ಜಿಲ್ಲೆಯಲ್ಲಿ ಕೂಡ ಇವತ್ತೊಂದು ಪ್ರತಿಭಟನಾ ಮೆರವಣಿಗೆ ಮಾಡಿ ಮಾನ್ಯ ಪ್ರಧಾನಮಂತ್ರಿಗಳಿಗೆ ಮನವಿ ಪತ್ರವನ್ನು ಕಳಿಸ್ತಾ ಇದ್ದೀವಿ. ಆ ಆರೋಪಿಗಳನ್ನ ಕೂಡಲೇ ಬಂಧಿಸಬೇಕು ಮತ್ತು ಅವ್ರ ಮೇಲೆ ಅಟ್ರಾಸಿಟಿ ಕೇಸ್ ಹಾಕಿ ಅವ್ರನ್ನ ಕಠಿಣ ಶಿಕ್ಷೆ ಕೈಗೊಳ್ಳಬೇಕಂತೇಳಿ ನಾವು ಆಗ್ರಹ ಪಡಿಸ್ತೀವಿ.